ವೀಕ್ಷಕರೇ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಹಾರೈಸುತ್ತಾ ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ನಾಯಕನಹಟ್ಟಿಯಲ್ಲಿ ಜಿಎಸ್ಟಿ ಸುಧಾರಣೆಯಿಂದ ಸಣ್ಣ ವ್ಯಾಪಾರಿಗಳಿಗೂ ಹೆಚ್ಚು ಪ್ರಯೋಜನವಾಗುತ್ತಿದೆ ಎಂದು ಬಿ ಮಲ್ಲೇಶ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿಮೆ ಮಾಡಿದ್ರಿಂದ ಮಧ್ಯಮ ಹಾಗೂ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ತುಂಬಾ ಅನುಕೂಲವಾಗಿದೆ ಎಂದು ತಳುಕು ಮತ್ತು ನಾಯಕನಹಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್ ಹೇಳಿದ್ದಾರೆ. ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಸೋಮವಾರ ಜಿಎಸ್ಟಿ ಇಳಿಕೆಗೆ ಉಡುಗೊರೆ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಘೋಷವಾಕ್ಯದ ಅಡಿಯಲ್ಲಿ ಬಿಜೆಪಿ ಮಂಡಲ ಪದಾಧಿಕಾರಿಗಳು ಮತ್ತು ಜೆಡಿಎಸ್ ಪದಾಧಿಕಾರಿಗಳು ಪಟಾಕಿ ಸಿಡಿಸುವ ಮೂಲಕ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾತನಾಡಿದ ಅವರು, ಜಿಎಸ್ಟಿ ಸುಧಾರಣೆಯಿಂದ ಸಣ್ಣ ವ್ಯಾಪಾರಿಗಳಿಗೂ ಹೆಚ್ಚು ಪ್ರಯೋಜನವಾಗುತ್ತಿದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕಲ್ಪಿಸಿದ್ದಾರೆ. ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ದಿನಸಿ ವಸ್ತುಗಳನ್ನು ಕಡಿಮೆ ಮಾಡಿದ್ದಾರೆ. ರೈತರ ಉಪಕರಣಗಳು ಸಹ ತೆರಿಗೆ ಕಡಿತಗೊಳಿಸಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷ ಇ ರಾಮರೆಡ್ಡಿ ಮಾತನಾಡಿ, ಭಾರತವನ್ನ ಈ ಭೂಮಿಯ ಸರ್ವಶ್ರೇಷ್ಠ ದೇಶವನ್ನಾಗಿ ಮಾಡಲು ಸೃಷ್ಟಿಕರ್ತನಾದ ದೇವರು ಮೋದಿಯನ್ನ ಅವತಾರ ಪುರುಷನನ್ನಾಗಿ ಮಾಡಿ ಕಳಿಸಿದ್ದಾನೆ. ಭಾರತದ ಅಭಿವೃದ್ಧಿಗೆ ಅವರಿಗಿರುವ ಬದ್ಧತೆಗೆ ಸರಿಸಾಟಿ ಇಲ್ಲ ಎಂದರು. ಮೋದಿಯವರಿಗೆ ಆರೋಗ್ಯ ಆಯಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪಾಪೇಶ್ ನಾಯಕ್ ಮಾತನಾಡಿ, ಬಡವರು, ಮಧ್ಯಮ ವರ್ಗ, ಯುವಕರು, ರೈತರು, ಮಹಿಳೆಯರು, ವ್ಯಾಪಾರಿಗಳಿಗೆ ಮತ್ತು ಗೂಢಾಂಗಡಿಗಳಿಗೆ ಜಿಎಸ್ಟಿ ದರ ಕಡಿಮೆ ಮಾಡಿರುವುದರಿಂದ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಎಂ ಮಲ್ಲೇಶ್, ನಿಕಟಪೂರ್ವ ಅಧ್ಯಕ್ಷರಾದ ಎ ರಾಮರೆಡ್ಡಿ, ಎಂವೈಟಿ ಸ್ವಾಮಿ ತ್ರಿಶೂಲ್, ತಾಲೂಕು ಅಧ್ಯಕ್ಷರಾದ ಚೌಳಿಕೆರೆ ಡಿಬಿ ಕರಿಬಸಪ್ಪ, ತಾಲೂಕು ಜೆಡಿಎಸ್ ಒಬಿಸಿ ಅಧ್ಯಕ್ಷರಾದ ಅಬ್ಬೇನಹಳ್ಳಿ ಚನ್ನಬಸಪ್ಪ, ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ, ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಮಹಾಂತಣ್ಣ, ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ, ನಗರ ಘಟಕ ಅಧ್ಯಕ್ಷರಾದ ನಾಗರಾಜ್, ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಂದ್ರ ರಾಜು, ಅಬ್ಬೇನಹಳ್ಳಿ ಪ್ರಕಾಶ, ಕೊಲ್ಲಮ್ಮನಹಳ್ಳಿ ಮಂಜಣ್ಣ, ಪಾಲಯ್ಯ, ಸಣ್ಣಬೋರಯ್ಯ, ಬೂಟ ತಿಪ್ಪೇಶ, ಚೌಡಪ್ಪ, ಶಿವದತ್ತ ಇದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ನಾಯಕನಹಟ್ಟಿ, ಪ್ರಜಾಪವ ಟಿವಿ, ಚಿತ್ರದುರ್ಗ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಜಿಎಸ್ಟಿ ಸರಳೀಕರಣಗೊಳಿಸಿದ ಕಾರಣಕ್ಕೋಸ್ಕರವಾಗಿ ಇವತ್ತು ನಾಯಕನಹಟ್ಟಿ ಮಂಡಲ ವತಿಯಿಂದ ಪಟಾಕಿ ಸಿಡಿಸಿ ಇಲ್ಲಿ ಸಿಹಿಯನ್ನು ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳ ಪಕ್ಷದ ಮುಖಂಡರುಗಳಿಗೆ ಎಲ್ಲ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರಗಳನ್ನು ತಿಳಿಸುತ್ತಾ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಅವರು ಸಾಮಾನ್ಯ ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯ ವಸ್ತು, ಸಾಮಾನ್ಯ ಜನರು ಬಳಸುವಂಥ ಅಗತ್ಯ ವಸ್ತುಗಳು, ಎಣ್ಣೆ ಇರ್ಬೋದು, ಬೇಳೆ ಇರ್ಬೋದು, ನಮ್ಮ ಅಡಿಗೆ ಎಣ್ಣೆ ಇರ್ಬೋದು, ದಿನಸಿ ವಸ್ತುಗಳ ಬೆಲೆ ಅವುಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಿದ್ದಾರೆ. ಅದೇ ರೀತಿಯಾಗಿ ರೈತರ ಉಪಕರಣಗಳ ಒಂದು ತೆರಿಗೆಯನ್ನು ಕೂಡ ಕಡಿತಗೊಳಿಸಿದ್ದಾರೆ. ಮತ್ತು ಶಾಲಾ ಮಕ್ಕಳು ಬಳಸುವಂತಹ ಪುಸ್ತಕ, ಪೆನ್ನು, ಜಾಮಿಟ್ರಿ, ಫ್ಲೌಡು, ಇನ್ನು ಇತರೆ ವಸ್ತುಗಳ ಎಲ್ಲ ವಸ್ತುಗಳ ತೆರಿಗೆಗಳನ್ನು ತೆಗೆದುಬಿಟ್ಟು ಅವರಿಗೆ ತೆರಿಗೆ ಮುಕ್ತವಾಗಿ ಅವರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನರೇಂದ್ರ ಮೋದಿಯವರು ಇವತ್ತು ನಮ್ಮ ಬಡಜನರ ಪರವಾಗಿದ್ದಾರೆ ಅಂತ ಹೇಳಿ ಅವರು ಸಾಬೀತುಪಡಿಸಿದರೆ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರ್ತಾ ಅವರು ಈ ಸಂದರ್ಭದಲ್ಲಿ, ದಸರಾ ಸಂದರ್ಭದಲ್ಲಿ ಜನರಿಗೆ ದಸರಾ ಕೊಡುಗೆಯನ್ನು ಕೊಟ್ಟಿರುತ್ತಹ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಮಂಡಲದ ವತಿಯಿಂದ, ನಾಯಕನಹಟ್ಟಿ ಜನರ ವತಿಯಿಂದ ಅವರಿಗೆ ಶುಭಾಶಯಗಳನ್ನು, ಧನ್ಯವಾದಗಳನ್ನು ಕೋರ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ಇವತ್ತೇನು ನಾವು ಇವತ್ತು ಒಳ್ಳೆಯ ಸಂತೋಷದ ದಿವಸ. ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ, ಇಡೀ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಇವತ್ತು ಸಂತೋಷದಂಥ ಒಂದು ಸುದ್ದಿ. ಈ ಒಂದು ಸಂತೋಷ ಸುದ್ದಿ ನಮ್ಮ ಕೊಟ್ಟಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವಾಗ ಏನು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೂ ಕೂಡ ನಾವು ಏನು ಮೋದಿಯವರ ಹುಟ್ಟುಹಬ್ಬದ ಆಚರಣೆ ಏನು ಮಾಡ್ತಾ ಇದ್ದೀವಿ, ಸೇವಾ ಪಾಕ್ಷಿಕ ಅಂತೇಳಿ ಪ್ರತಿಯೊಂದು ದಿವಸ ನಾವು ಅಲ್ಲೇವರೆಗೂ ಒಂದು ಸೇವೆ ಮಾಡ್ಕೊಂಡು ಸ್ವಚ್ಛತೆ ಮತ್ತು ಏನು ಹುಡುಗರಿಗೆ ಬುಕ್ ಕೊಡೋದು ಮತ್ತು ಇನ್ನೊಂದು ಕೆಲವು ವೃದ್ಧಾಪ್ಯ ಇದಾರಂತವರಿಗೆ ಸೇವಾ ಅವರಿಗೆಲ್ಲ ಮಾಡ್ಕೊಂಡು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಇವಾಗ ಮಾಡ್ತಾ ಇದ್ದೀವಿ ನಾವು. ಅದೇ ಸಂದರ್ಭದಲ್ಲಿ ನಾವು ಸಾಮಾನ್ಯ ಜನಗಳಿಗೆ ಭಾಳ ಏನಿಗೆ ಬದುಕುವಂತಹ ಒಂದು ಕೆಲಸ ಅಂದರೆ ನಾವು ಏನು ದಿನನಿತ್ಯ
ಏನು ನಮ್ಮ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ತುಟ್ಟಿಯಾಗಿತ್ತು, ಸುಸ್ತಾಗಿತ್ತು, ಭಾಳ ಅದು ನೋವು ಇದು ಕಷ್ಟದಲ್ಲಿದ್ದರು ಜನಗಳು. ಅದಕ್ಕಾಗಿ ಮನಗಂಡಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು ಎಲ್ಲ GSTಯನ್ನು ಈಗೇನು ಸ್ವಾಮಿ ಹೇಳಿದಂಗೆ ಏನು 28ರಿಂದ 18ರಿಂದ ಏನೀಗ 12ರಿಂದ 5 ಅಂತೇಳಿ 4 ಇದ್ದಿದ್ದು ಇವತ್ತು 5 2 ಮಾಡಿ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಜನಗಳು ಕೂಡ ಒಳ್ಳೆಯ ಕೆಲಸ ಆಗಿದೆ. ಎಲ್ಲರೂ ಕೂಡ ಇವತ್ತು ಸಂತೃಷ್ಟವಾಗಿದ್ದಾರೆ, ಖುಷಿಯಾಗಿದ್ದಾರೆ. ಇವತ್ತು ಒಂದು ಆಚರಣೆ ಮಾಡಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳು ಅರ್ಪಿಸಬೇಕು. ಅವರು ಕೂಡ ಇನ್ನ ಅವರ ಆರೋಗ್ಯ ಆಯುಷು ಹೆಚ್ಚಾಗಿ ನಮ್ಮ ದೇಶವನ್ನು ಮುನ್ನಡೆಸುವಂತ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಗುರು ತಿರುಪೇಂದ್ರ ಸ್ವಾಮಿಯಲ್ಲಿ ನಾವು ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ 2ನೇ ತಾರೀಕುವರೆಗೆ ಅಂತ ಹೇಳ್ತಾ ನಾವೆಲ್ಲರೂ ಇವತ್ತು ನಾಗರೆಡ್ಡಿ ಮಂಡಲದಲ್ಲಿ ಇವತ್ತು ನಾವೇನು ಸಂಭ್ರಮಾಚರಣೆ ಮಾಡಿ ಪಟಾಕಿ ಸಿಡಿಸಿ ಇವತ್ತೇನು ಸಿಹಿಯನ್ನು ಹಂಚುವಂತ ಮುಖಾಂತರ ನಾವು ಎಲ್ಲರೂ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾದ ಎಲ್ಲ ಮುಖಂಡರಿಗೂ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾಯಕನಹಟ್ಟಿ ಮಂಡಲದಲ್ಲಿ ಈ ದಿನ ಸನ್ಮಾನ್ಯ ನರೇಂದ್ರ ಮೋದಿಯವರು GST ಅಂದರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ನ ಒಂದು ಕಮ್ಮಿ ಮಾಡೋದಕ್ಕೋಸ್ಕರವಾಗಿ ಸಂಭ್ರಮಾಚರಣೆ ಈ ದಿನ ನಾವು ಭಾಗವಹಿಸಿದ್ದೀವಿ. ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದಕ್ಕಂಥ ನಮ್ಮ ಮಂಡಲ ಅಧ್ಯಕ್ಷರಾದಿಯಾಗಿ ಮತ್ತು ಎಲ್ಲ ಒಂದು ನಮ್ಮ ಪಕ್ಷದ ಮುಖಂಡರುಗಳೇ ಮತ್ತು ಎಲ್ಲ ವಿವಿಧ ಹಂತದ ಪದಾಧಿಕಾರಿಗಳೇ ಕಾರ್ಯಕರ್ತರು ಬಂದರು. ಈಗ ಇದಕ್ಕಿಂತ ಮುಂಚೆ ಏನಾಯಿತು, 4 ಸ್ಲ್ಯಾಬಲ್ಲಿತ್ತು, 5, 12, 18 ಮತ್ತು 28 4 ಸ್ಲ್ಯಾಬಲ್ಲಿ GST ಕಲೆಕ್ಟ್ ಮಾಡ್ತಿದ್ರು. ಅದನ್ನು ನಮ್ಮ ನರೇಂದ್ರ ಮೋದಿ ಅವ್ರನ್ನ ಮನಗಂಡುಬಿಟ್ಟು ಕೆಲವು GSTಗಳಿಗೆ ಕೆಲವು ವಸ್ತುಗಳು ಭಾಳ ದುಬಾರಿ ಆಗಿತ್ತು. ಅದನ್ನು ಸಾರ್ವಜನಿಕ ವಲಯದಲ್ಲೂ ಸಮೇತ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಅದನ್ನು ಮನಗಂಡುಬಿಟ್ಟು ಏನು ಮಾಡಿಬಿಟ್ರು ಅಂತಂದರೆ ಕೆಲವ್ರನ್ನ ಸುಮಾರು 99 ಐಟಮ್ಗಳಿಗೆ ಇವತ್ತು ಟ್ಯಾಕ್ಸ್ ಕಮ್ಮಿ ಮಾಡಿದರು. ಅಂದರೆ 2 ಸ್ಲ್ಯಾಬ್ ತೆಗೆದ್ರು, ಕೇವಲ 5 ಮತ್ತು 18 ಸ್ಲ್ಯಾಬ್ ಇಟ್ಕೊಂಡ್ರು. 12 ಮತ್ತು 28 ತೆಗೆದಾಕ್ಬಿಟ್ರು. ಅಂದರೆ ಇವಾಗ ಎಷ್ಟಾಗಿದೆ ಅಂದರೆ 99 ಉತ್ಪನ್ನಗಳಿಗೆ ರೇಟ್ ಕಮ್ಮಿ ಆಗಿದೆ. ವಿಶೇಷವಾಗಿ ಶಾಲಾ ಮಕ್ಕಳು ಉಪಯೋಗಿಸ್ತಂಥ ಪೆನ್ನು, ಪೆನ್ಸಿಲ್, ಪುಸ್ತಕ, ಜಾಮೆಟ್ರಿ ಬಾಕ್ಸು, ಆಮೇಲೆ ಒಂದು ಹಾಲು ಉತ್ಪಾದನೆಗಳಿರ್ಬೋದು, ಕೇಕು, ಬಿಸ್ಕಟ್ಟು, ಸಾಕಷ್ಟು ಒಂದು ಸಾಮಾನ್ಯ ಜನಗಳು ಉಪಯೋಗಿಸ್ತಕ್ಕಂಥ ವಸ್ತುಗಳು ಇವತ್ತು ಹಗ್ಗ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವ್ರಿಗೆ ಗೊತ್ತಿದೆ ಭಾರತ ದೇಶದಲ್ಲಿ ಅತ್ಯಂತ ಬಡವರಿದ್ದಾರೆ ಅಂತಂದು ಗೊತ್ತಾಗಿ ಅದನ್ನು ಮನಗಂಡುಬಿಟ್ಟು ಇದು ದಸರಾ ಸಂದರ್ಭದಲ್ಲಿನ ಸಮೇತ ಒಂದು ಉತ್ತಮವಾದ ಕೊಡುಗೆಯನ್ನು ದೇಶದ ನಾಗರಿಕರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 27ನೇ ತಾರೀಕಿಂದ ಜಾರಿಗೆ ಬರ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಾಗಿದೆ, ಒಂದು ಬೈಕಿನ ಬೆಲೆ ಇವತ್ತು 10ರಿಂದ 12,000 ರೂಪಾಯಿ ಕಮ್ಮಿ ಆಗಿದೆ. ಕಾರಿನ ಬೆಲೆ 66ರಿಂದ 70-90,000 ರೂಪಾಯಿವರೆಗೂ ಕಮ್ಮಿ ಆಗಿದೆ. ಕೆಲವು ಐಟಮ್ಗಳಿಗಂತೂ 0% GST. ಕೆಲವು ಅಂದರೆ ಮಕ್ಕಳು ಉಪಯೋಗಿಸ್ತಕ್ಕಂಥ ಅತ್ಯಂತ ಕಡುಬಡವರು ಉಪಯೋಗಿಸ್ತಕ್ಕಂಥವ್ರು ಸೋಪ್ ಇರ್ಬೋದು, ಅವಕ್ಕೆಲ್ಲ 0% GST ಆಗ್ತಕ್ಕಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇದೆಲ್ಲ ಸೂಚಿಸ್ತಕ್ಕಂಥ ವ್ಯತ್ಯಾಸ. ರಸಗೊಬ್ಬರಗಳಿಗೆ ಸಮೇತ GST ಕಮ್ಮಿ ಮಾಡಿದ್ದಾರೆ. ಆಮೇಲೆ ಸಿಮೆಂಟ್, ಸಾಮಾನ್ಯ ಜನಗಳು ಉಪಯೋಗಿಸ್ತಕ್ಕಂಥ ಸಿಮೆಂಟ್ಗಳು ಸಮೇತ 10% GST ಕಮ್ಮಿ ಮಾಡಿದ್ದಾರೆ. ಅಂದರೆ ಸಿಮೆಂಟ್ ಇವತ್ತೇನು 400 ರೂಪಾಯಿ ಇದ್ದಿದ್ದು 350 ರೂಪಾಯಿ ಕಮ್ಮಿ ಆಗ್ತಕ್ಕಂಥ ವ್ಯವಸ್ಥೆ ಇನ್ನು ಸಾಕಷ್ಟು ಹೇಳ್ಕೊಂತ ಹೋದರೆ ದೊಡ್ಡ ಪಟ್ಟಿನೇ ಇದು. ಸಾವಿರಾರು ಐಟಮ್ಗಳನ್ನ ಇವತ್ತು ಕಮ್ಮಿ ಮಾಡಿಬಿಟ್ಟು ದೇಶ ಜನತೆಗೆ ಒಂದು ಉತ್ತಮವಾದ ಒಂದು ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈ ಸಂದರ್ಭಕ್ಕೋಸ್ಕರವಾಗಿ ನಾವೆಲ್ಲರೂ ಕಾಯ್ತಾ ಇದ್ವಿ. ಅದನ್ನು ಮನಗಂಡಂಥ ನಾವೆಲ್ಲರೂ ಸಮೇತ ಇಡೀ ದೇಶದಲ್ಲೇನೂ ಸಮೇತ ಈ GST ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಬೇಕು. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೂ ಮತ್ತು ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಂದು ಇದನ್ನು ಈ ಕಾರ್ಯಕ್ರಮವನ್ನು ದೇಶದ ಎಲ್ಲ ಭಾಗದಲ್ಲೂ ಆಯೋಜನೆ ಮಾಡಿದ ರೀತಿಯಲ್ಲಿ ನಮ್ಮ ಮಂಡಲದ ಜನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನೀವೆಲ್ಲರೂ ನಮ್ಮ ಮಂಡಲ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಿ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಹೆಚ್ಚಿನ ಜನಸೇವೆ ಮಾಡೋದಕ್ಕೆ ಮತ್ತು ಬಡವರ ಸೇವೆ ಮಾಡೋದಕ್ಕೆ ಭಗವಂತ ಆಶೀರ್ವದಿಸಿ ಅಂತ ಹೇಳ್ತಾ ನನ್ನ. ಚಿಕ್ಕಬಳ್ಳಾಪುರದಲ್ಲಿ ಸೆಪ್ಟೆಂಬರ್ 25ರಂದು ಅಖಿಲ ಕರ್ನಾಟಕ ರೈತ ಸಂಘಟನಾ ಉದ್ಘಾಟನಾ ಸಮಾರಂಭ. ರೈತರಿಂದ ರೈತರಿಗೋಸ್ಕರ ನಿರ್ಮಾಣವಾಗುತ್ತಾ ಇರುವಂತಹ ಅಖಿಲ ಕರ್ನಾಟಕ ರೈತ ಸಂಘಟನೆ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ 25ರಂದು ಬಾಗೇಪಲ್ಲಿಯಲ್ಲಿ ವಿಧಾನಸಭೆಯ ಮಾಜಿ ಸ್ಪೀಕರ್ KR ರಮೇಶ್ ಕುಮಾರ್ ಉದ್ಘಾಟಿಸಲಿದ್ದಾರೆ. ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು AKRS ಜಿಲ್ಲಾ ಸಂಚಾಲಕ P ಮಂಜುನಾಥ್ ರೆಡ್ಡಿ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ರೈತರು ಬೆಳೆ, ಬೀಜ, ರಸಗೊಬ್ಬರ ಸಾಲದ ವಿಷಯದಲ್ಲಿ ದೊಡ್ಡ ಸಂಕಷ್ಟ ಅನುಭವಿಸುತ್ತಿದ್ದು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೃಷಿ ಪರಿಕರಗಳನ್ನು ಒದಗಿಸುವುದು, ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ನಿರ್ಮಾಣ, ಸಾಲ ಮನ್ನಾ ಜಾರಿಗೆ ಒತ್ತಾಯಿಸುವುದು ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಈ ವೇಳೆ ಮಾತನಾಡಿದ ವಕೀಲ ಚಂದ್ರಶೇಖರ್, AKRS ಸಂಪೂರ್ಣ ರೈತರ ಪರ ಸಂಘಟನೆಯಾಗಿದ್ದು ಸರ್ಕಾರಗಳು ರೈತ ವಿರೋಧಿ ಕಾಯ್ದೆಗಳನ್ನು ತರಲು ಮುಂದಾದರೆ ಅದನ್ನು ತೀವ್ರವಾಗಿ ವಿರೋಧಿಸಲಾಗುವುದು. ರೈತರಿಗೆ
ರೈತರಿಗೆ ದೀರ್ಘಕಾಲಿಕ ಅನುಕೂಲವಾಗುವಂತೆ ನೀರಾವರಿ ಯೋಜನೆ ಜಾರಿಗೆ ತರುವುದು, ಬೆಳೆಗಳಿಗೆ ಸಂರಕ್ಷಣೆಯಾಗಿ ಉತ್ತಮ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಕಲ್ಪಿಸುವುದು ಈ ಸಂಘಟನೆಯ ಆದ್ಯತೆಯಾಗಿದೆ. ಇನ್ನು ರಾಜ್ಯ ರೈತರ ಹಿತದೃಷ್ಟಿ ಕಾಯುವ ಈ ಸಂಘಟನೆ ಮೂಲ ಉದ್ದೇಶ ಜಾತ್ಯತೀತ, ಧರ್ಮಾತೀತವಾಗಿರುತ್ತದೆ. ಪ್ರಗತಿಪರ ಚಿಂತಕರು, ಅನುಭವಿ ಹೋರಾಟಗಾರರು, ಬುದ್ಧಿಜೀವಿಗಳು ಬೆಂಬಲ ಹಾಗೂ ರೈತರ ನಾಯಕತ್ವದೊಂದಿಗೆ ಈ ರೈತ ಸಂಘಟನೆ ಸ್ಥಾಪನೆಯಾಗುತ್ತಿದೆ ಎಂದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಒಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸ್ಪೀಕರ್ ಮತ್ತು ಮಾಜಿ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಕೆ.ಆರ್. ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಬಾಗೇಪಲ್ಲಿ ಶಾಸಕರಾದಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ರಾಜ್ಯದ ಹಲವಾರು ಪ್ರಗತಿಪರ ಮುಖಂಡರು, ರೈತ ಹೋರಾಟಗಾರರು ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ. ನಿಮ್ಮ ಸಂಘದ ಉದ್ದೇಶ ಏನು? ಅಖಿಲ ಕರ್ನಾಟಕ ರೈತ ಸಂಘಟನೆ ಅಂತ ಉದ್ದೇಶ ಏನು, ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ವ್ಯವಸಾಯ ರಂಗ ಸಂಪೂರ್ಣವಾಗಿ ಸಂಕಷ್ಟಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ, ರೈತರು ಸಂಕಷ್ಟಕ್ಕೆ ಸಿಲುಕಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ಪ್ರಮುಖವಾಗಿ ಮೋದಿಯವರ ಸರ್ಕಾರ, ರೈತರ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡಿ ರೈತರ ಹೋರಾಟಕ್ಕೆ ಕಿಂಚಿತ್ತೂ ಬೆಂಬಲ ಕೊಡದೆ ರೈತ ವಿರೋಧಿ ಕಾರ್ಪೊರೇಟ್ ಪರವಾದಂತಹ ಇವತ್ತು ನೀತಿಗಳನ್ನು ಅನುಸರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಕೃಷಿ ರಂಗವನ್ನು ಕಾರ್ಪೊರೇಟ್ಗಳ ಕಪಿಮುಷ್ಟಿಯಿಂದ ಉಳಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ ಅಖಿಲ ಕರ್ನಾಟಕ ರೈತ ಸಂಘಟನೆ ಎಂಬ ಸಂಘಟನೆಯನ್ನು ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಇವತ್ತು ಹೋರಾಟಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ರೈತರ ಪರವಾಗಿ, ಬಡವರ ಪರವಾಗಿ, ಶೋಷಿತರ ಪರವಾಗಿ, ದೀನದಲಿತರ ಪರವಾಗಿ ಒಂದು ರೈತರನ್ನು, ಕೃಷಿ ರಂಗವನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಖಿಲ ಕರ್ನಾಟಕ ರೈತ ಸಂಘಟನೆ ಅಂತ ಹೆಸರಿನಲ್ಲಿ ಒಂದು ನೂತನ ರೈತ ಸಂಘಟನೆಯನ್ನು ನಾವು ಸ್ಥಾಪನೆ ಮಾಡ್ತೇವೆ. ರೈತರಿಗೆ ನಾವಿಲ್ಲಿ ಪೂರ್ವಭಾವಿ ಪತ್ರಕರ್ತರ ಸಮಾವೇಶ ಮಾಡುವ ಉದ್ದೇಶ ಏನಂದರೆ, ಎಲ್ಲ ನಮ್ಮ ಶ್ರೀನಾಥ್ ರೆಡ್ಡಿ ಅವರೆಲ್ಲ ಹೇಳಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ರೈತರಿಗೆ ಯಾವ ಅನಾನುಕೂಲಗಳಿದೆ, ಯಾವ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಬರಬೇಕು, ಯಾವುದೇ ಸರ್ಕಾರ ಆಗಲಿ ಈ ಅಖಿಲ ಕರ್ನಾಟಕ ರೈತ ಸಂಘಟನೆ ಎನ್ನುವುದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಎಲ್ಲ ಪಕ್ಷದವರು, ಎಲ್ಲ ರೈತರು, ರೈತ ಬಾಂಧವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರ ಸಮಸ್ಯೆಗಳು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಮುಂದೆ ಹೋಗಿ ಮುಂದೆ ಬರ್ತಕ್ಕಂಥ ಈ ಆ್ಯಕ್ಟ್ಗಳು ಏನು ತರ್ತಾ ಇದ್ದಾರೋ, ರೈತ ವಿರೋಧ ಆ್ಯಕ್ಟ್ಗಳು ಏನು ತರ್ತಾ ಇದ್ದಾರೋ ಅದರ ವಿರುದ್ಧವಾಗಿ ಚಳುವಳಿಯನ್ನು ನಡೆಸಿಕೊಂಡು ರೈತರಿಗೆ ಏನು ಅನುಕೂಲಗಳು ಬೇಕು ಅದನ್ನು ನಮ್ಮ ನಾಯಕರುಗಳು, ಯಾರಿರ್ತಾರೆ ಜನಪ್ರತಿನಿಧಿಗಳು, ಅವ್ರ ಕಡೆಯಿಂದ ಪಡ್ಕೊಂಡು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಏರ್ಪಡಿಸ್ಕೊಂಡು ಹೋಗ್ಬೇಕಂತ ಈ ಸಂಘಟನೆಯನ್ನು 25ನೇ ತಾರೀಕು ಗುರುವಾರ ಬಾಗೇಪಲ್ಲಿಯಲ್ಲಿ ಉದ್ಘಾಟನೆ ಮಾಡಬೇಕಂತ ಹಿರಿಯರೆಲ್ಲ ನಿಶ್ಚಯಿಸಿದ್ದಾರೆ. ಅದಕ್ಕೆ ನಮ್ಮ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿಯವರು ಬರ್ತಾ ಇದ್ದಾರೆ. ತಾವು ಬೆಳೆಯುವ ಬೆಳೆಗೆ ಬೆಲೆ ಸಿಗದೇ ಇದ್ದಾಗ ಅದಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನೋದು ಒಂದಿದೆ. ಇಷ್ಟು ವರ್ಷಗಳಿಗೂ ಸಂಘಟನೆಗಳು, ಹೋರಾಟಗಳು ಬರ್ತಾ ಇದ್ದಾರೆ. ಇಲ್ಲ ಅಂತ ನಾವೇನು ಯಾವತ್ತೂ ಹೇಳಿಲ್ಲ, ಇವತ್ತು ಹೇಳಲ್ಲ. ನಮ್ಮ ಉದ್ದೇಶ, ಮೂಲ ಉದ್ದೇಶ ಏನು ಅಂದರೆ, ಒಂದು ಕೋಲ್ಡ್ ಸ್ಟೋರೇಜ್ ಆಗಲಿ, ನೀರಾವರಿ ಸೌಕರ್ಯ ಆಗಲಿ, ನಾವು ದೀರ್ಘಕಾಲಕ್ಕೆ ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು, ಬೆಳೆದಿರ್ತಕ್ಕಂಥ ಬೆಳೆಯನ್ನು ಆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡು ಬೆಲೆ ಬಂದಾಗ ಮಾರುವ ಉದ್ದೇಶ ಆಗಲಿ, ಈ ರೀತಿ ಒಳ್ಳೆ ಕೆಲಸಗಳು, ಇನ್ನೂ ಒಳ್ಳೆ ಕೆಲಸಗಳು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಉದ್ದೇಶದಿಂದ ನಾವು ಈ ಸಂಘಟನೆಯನ್ನು ಕಟ್ತೇವೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕಿಲ್ಲಹರಟ್ಟಿಯಲ್ಲಿ ಬಾಲ್ಯ ವಿವಾಹ ತಡೆ ಜಾಗೃತಿ ಸಮಾವೇಶ ಕಾರ್ಯಕ್ರಮ. ಕಿಲ್ಲಹರಟ್ಟಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕಿಲ್ಲಹರಟ್ಟಿ ಗ್ರಾಮದಲ್ಲಿ ಬಾಲ್ಯ ವಿವಾಹ ತಡೆ ಜಾಗೃತಿ ಸಮಾವೇಶ.
ಕುಷ್ಟಗಿ ತಾಲೂಕಿನ ತಾವರಗೆರೆ ಹೋಬಳಿಯ ಕಿಲಾರಹಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಿಂದ ಗ್ರಾಮದ ಸುತ್ತಲೂ ಪ್ರಭಾತ್ ಪೇರಿ ಮಾಡುವ ಮೂಲಕ ಜಾಗೃತಿಯನ್ನ ಮೂಡಿಸಲಾಯಿತು. ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶರಣಗೌಡ ಹನುಮಗೌಡ ಪೊಲೀಸ್ ಪಾಟೀಲ್ ಅವರು ಮಾತನಾಡಿ, ಬಾಲ್ಯ ವಿವಾಹ ತಡೆಯುವ ಕುರಿತು ಸಾರ್ವಜನಿಕರಿಗೆ ಶೈಕ್ಷಣಿಕವಾಗಿ ತಿಳುವಳಿಕೆ ಇದ್ದು, ಗ್ರಾಮಗಳಲ್ಲಿ ಇರುವಂತಹ ಎಲ್ಲಾ ಸಾರ್ವಜನಿಕರ ಮಕ್ಕಳು ನಮ್ಮ ಮಕ್ಕಳು, ಅವರಿಗೆ ವಿದ್ಯಾಭ್ಯಾಸ ನೀಡುವುದು ನಮ್ಮ ಹಕ್ಕಾಗಿದೆ. ಹಾಗಾಗಿ ಕಡ್ಡಾಯವಾಗಿ ಮದುವೆಯ ವಯಸ್ಸು ಸರ್ಕಾರ ಘೋಷಿಸಿರುವಂತೆ ಗಂಡಿಗೆ 23 ವರ್ಷ ಮತ್ತು ಹೆಣ್ಣಿಗೆ 21 ವರ್ಷ ವಯಸ್ಸಾಗುವವರೆಗೂ ಯಾವುದೇ ಕಾರಣಕ್ಕೂ ಅವರ ವಿವಾಹವನ್ನ ಮಾಡಬಾರದು. ನೀವೆಲ್ಲರೂ ಸರ್ಕಾರದ ನಿರ್ದೇಶನಕ್ಕೆ ಸಹಕಾರ ಕೊಡುವುದು ಮುಖ್ಯವಾಗಿರುತ್ತದೆ ಅಂತ ಹೇಳಿದರು. ಬಾಲ್ಯ ವಿವಾಹ ಜಾಗೃತಿ ಸಮಾವೇಶದಲ್ಲಿ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವಂತಹ ಅನಂತಮ್ಮ ಬಾಳಪ್ಪ ತುಂಬಗಡ್ಡಿ, ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶಂಕರಪ್ಪ ಮಂಕಣಿ, ಕಾರ್ಯದರ್ಶಿಯಾದ ಗುರಪ್ಪ ನಾಯ್ಕ, ಸಿಬ್ಬಂದಿ ವರ್ಗದವರು, ಆರೋಗ್ಯ ಇಲಾಖೆಯವರು, ಶಿಕ್ಷಣ ಇಲಾಖೆಯವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಹನುಮಂತ ನಾರಿನಾಳ್, ನಿಂಗಪ್ಪ ನಾರ್ನಾಳ್, ರವಿಕುಮಾರ್ ಅಮರಾಪುರ್ ಮತ್ತು ಮುದ್ದು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟರ್ ಬಾಳಪ್ಪ ಕೆರಿಹೊಲ, ಕುಷ್ಟಗಿ. ಯಾದಗಿರಿಯಲ್ಲಿ ರಾಜ್ಯ ಸರ್ಕಾರದಿಂದ ಸೆಪ್ಟೆಂಬರ್ 22ರಿಂದ ಜಾತಿ ಜನಗಣತಿ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಯಾದಗಿರಿ ಜಿಲ್ಲೆ ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಜಾತಿ ಜನಗಣತಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು, ಹಿಂದುಳಿದ ವರ್ಗಗಳ ಆಯೋಗ, ಕರ್ನಾಟಕ ಸರ್ಕಾರ ಇವರು ಪ್ರಕಟಿಸಿರುವ ನಮೂನೆ ಭಾಗ 1ರಲ್ಲಿ ಕ್ರಮ ಸಂಖ್ಯೆ ಅಥವಾ ಕಲಂ 9, 10, 11ರಲ್ಲಿ ಜಾತಿಗೆ ಸಂಬಂಧಿಸಿದಂತೆ ವಿವರಗಳನ್ನು ನೀಡಬೇಕಿದ್ದು, ಕ್ರಮ ಸಂಖ್ಯೆ 9ರಲ್ಲಿ ಜಾತಿ ಹೆಸರನ್ನ ನಮೂದಿಸಬೇಕಿದ್ದು, ಸಮಸ್ತ ಜನಾಂಗದವರು ನಾಯಕ ಎಂದು ನಮೂದಿಸಬೇಕು. ಕ್ರಮ ಸಂಖ್ಯೆ 10ರಲ್ಲಿ ಕಡ್ಡಾಯವಾಗಿ ಯಾವುದೇ ಪದಗಳನ್ನು ನಮೂದಿಸುವಂತಿಲ್ಲ. ಕ್ರಮ ಸಂಖ್ಯೆ 11ರಲ್ಲಿ ಸಮಾನಾರ್ಥಕ ಪದಗಳನ್ನು ನಮೂದಿಸಬೇಕು. ಉದಾಹರಣೆ, ನಾಯಕ, ನಾಯ್ಕ, ಬೇಡರ, ವಾಲ್ಮೀಕಿ, ತಳವಾರ, ನಾಯಕ ತಳವಾರ, ನಾಯಕ ಪರಿವಾರ ಎಂದು ನಮೂದಿಸಲು ಈ ಮೂಲಕ ತಮ್ಮನ್ನ ಕೋರಿದೆ. ಪರೆಪಾಯಮ್ಯಾಟಿ ಅಧ್ಯಕ್ಷರು ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ, ಶಹಪುರ. ಬ್ಯೂರೋ ರಿಪೋರ್ಟ್ ಅಮರೇಶ್ ನಾಯಕ್, ಪ್ರಜಾಪವರ್ ಟಿವಿ, ಯಾದಗಿರಿ. ವಾಲ್ಮೀಕಿ ಸಮಾಜದ ಬಂಧುಗಳಲ್ಲಿ ಮನವಿ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು, ಹಿಂದುಳಿದ ವರ್ಗಗಳ ಆಯೋಗ, ಕರ್ನಾಟಕ ಸರ್ಕಾರ ಇವರು ಪ್ರಕಟಿಸಿರುವ ನಮೂನೆ ಭಾಗ 1ರಲ್ಲಿ ಕ್ರಮ ಸಂಖ್ಯೆ 9, 10, 11ರಲ್ಲಿ ಜಾತಿಗೆ ಸಂಬಂಧಿಸಿದಂತೆ ವಿವರಗಳನ್ನು ನೀಡಬೇಕಿದ್ದು, ಕ್ರಮ ಸಂಖ್ಯೆ 9ರಲ್ಲಿ ಜಾತಿ ಹೆಸರನ್ನು ನಮೂದಿಸಬೇಕಿದ್ದು, ಸಮಸ್ತ ಜನಾಂಗದವರು ನಾಯಕ ಎಂದು ನಮೂದಿಸಬೇಕು. ಕ್ರಮ ಸಂಖ್ಯೆ 10ರಲ್ಲಿ ಕಡ್ಡಾಯವಾಗಿ ಯಾವುದೇ ಪದಗಳನ್ನು ನಮೂದಿಸುವಂತಿಲ್ಲ. ಕ್ರಮ ಸಂಖ್ಯೆ 11ರಲ್ಲಿ ಸಮಾನಾರ್ಥಕ ಪದಗಳನ್ನು ನಮೂದಿಸಬೇಕು. ಉದಾಹರಣೆಗೆ, ನಾಯಕ್, ಬೇಡರ್, ವಾಲ್ಮೀಕಿ, ನಾಯಕ ತಳವಾರ ಮತ್ತು ನಾಯಕ ಪರಿವಾರ ಎಂದು ನಮೂದಿಸಬೇಕು ಎಂದು ತಮ್ಮಲ್ಲಿ ತಾಲೂಕಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷನಾದ ಮರೆಪ್ಪ ಎಂಪ್ಯಾಟಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಾಲ್ಮೀಕಿ ಸಮಾಜದ ಬಂಧುಗಳಲ್ಲಿ ಮನವಿ. ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗ ಜನಗಣತಿ ಸೆಪ್ಟೆಂಬರ್ 22ರಿಂದ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು, ನಮೂನೆ ಭಾಗ 1ರಲ್ಲಿ ಕ್ರಮ ಸಂಖ್ಯೆ 9, 10, 11ರಲ್ಲಿ ಜಾತಿಗೆ ಸಂಬಂಧಿಸಿದಂತೆ ವಿವರಗಳನ್ನು ನೀಡಬೇಕು. ಕ್ರಮ ಸಂಖ್ಯೆ 9ರಲ್ಲಿ ಜಾತಿ ಹೆಸರು ನಾಯಕ ಎಂದು ನಮೂದಿಸಬೇಕು. ಕ್ರಮ ಸಂಖ್ಯೆ 10ರಲ್ಲಿ ಕಡ್ಡಾಯವಾಗಿ ಏನನ್ನೂ ನಮೂದಿಸಬಾರದು. ಕ್ರಮ ಸಂಖ್ಯೆ 11ರಲ್ಲಿ ಪರ್ಯಾಯ ಪದಗಳನ್ನು ನಮೂದಿಸಬೇಕು. ಉದಾಹರಣೆಗೆ, ನಾಯಕ್, ಬೇಡರ್, ವಾಲ್ಮೀಕಿ, ನಾಯಕ ತಳವಾರ್, ನಾಯಕ ಪರಿವಾರ ಎಂದು ನಮೂದಿಸಲು ಈ ಮೂಲಕ ತಮ್ಮನ್ನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಕುಷ್ಟಗಿಯಲ್ಲಿ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆಯಲ್ಲಿ ಹಿಂದೂ ಎಂದು ಬರಸಿರಿ ಎಂದು ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆಯಲ್ಲಿ ಹಿಂದೂ ಎಂದು ಬರಸಿರಿ ಶಾಸಕ ದೊಡ್ಡನಗೌಡ ಪಾಟೀಲ್ ಕುಷ್ಟಗಿ ಪಟ್ಟಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಮತ್ತು ಕಾಂಗ್ರೆಸ್ ಸರ್ಕಾರದ ಆದೇಶದ ಮೇರೆಗೆ ಇಂದಿನಿಂದ ದಿನಾಂಕ 22/9/2025ರಿಂದ
ಕನಿಷ್ಠ 15 ದಿನಗಳವರೆಗೆ ರಾಜ್ಯದಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕ ಹಾಗೂ ಸಾಮಾಜಿಕ ಜಾತಿ ಸಮೀಕ್ಷೆ ರಾಜ್ಯದಲ್ಲಿ ನಡೆಯುತ್ತಿದೆ. ಆದ್ದರಿಂದ ಎಲ್ಲಾ ಜನರು ತಮ್ಮ ತಮ್ಮ ಜಾತಿ ಧರ್ಮದ ಕಾಲಂನಲ್ಲಿ ನಾವುಗಳು ಎಲ್ಲರೂ ಹಿಂದೂಗಳು, ಆದ್ದರಿಂದ ಧರ್ಮದ ಕಾಲಂನಲ್ಲಿ ಮಾತ್ರ ಹಿಂದೂ ಎಂದು ಬರೆಸಿರಿ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು. ಇಲ್ಲಿನ ಕೊಪ್ಪಳ ರಸ್ತೆಯ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಆದರೆ ಈಗಾಗಲೇ ಕೇಂದ್ರ ಸರ್ಕಾರದ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲರ ವಿರೋಧದ ನಡುವೆ ಈ ಸಮೀಕ್ಷೆಯನ್ನ ಮಾಡಲು ಹೊರಟಿದೆ ಎಂದು ಆರೋಪಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಕೆ ಮಹೇಶ್, ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಬಾವಿ, ಮಾಜಿ ಬಿಜೆಪಿ ಮಂಡಲದ ಅಧ್ಯಕ್ಷ ಬಸವರಾಜ ಹಳ್ಳೂರು, ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅಮ್ಮಣ್ಣ ಬಜೇಂತ್ರಿ, ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ, ಪುರಸಭೆ ಸದಸ್ಯ ರಾಜೇಶ್ ಪತ್ತಾರ, ಜಯತೀರ್ಥ ಆಚಾರ, ದೊಡ್ಡಪ್ಪ ನಾಯಕ, ವಾದಿರಾಜ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕುಷ್ಟಗಿ. ಎಲ್ಲವೂ ಕೂಡ ದುಬಾರಿಗಳಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು GST ಕಡಿಮೆ ಮಾಡೋದ್ರ ಮೂಲಕ ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಉಳಿತಾಯ ಮಾಡ್ತಕ್ಕಂಥ ಕೆಲವಷ್ಟು ಯೋಜನೆಗಳನ್ನು ಅಥವಾ ಒಂದು GST ಕಡಿಮೆ ಮಾಡಿ ಭಾಳ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನವರಾತ್ರಿಯ ಪ್ರಥಮ ದಿವಸ ಆಗಿರೋದ್ರಿಂದ ಈ ಒಂದು ಸುದ್ದಿಯನ್ನು ಅಥವಾ ಈ ಒಂದು ಇದು ಜಾರಿ ಆಗೋದು ಇವತ್ತಿನ ದಿವಸ ಜಾರಿ ಆಗೋದ್ರಿಂದ GST ಆ ತೆರಿಗೆ ಜಾರಿ ಆಗೋದ್ರಿಂದ ಮೋದಿಜಿಯವರ ಕೊಡುಗೆ ಅಂತ ನಾವು ಹೇಳೋದು ಬಯಸ್ತೀವಿ. ಒಂದು ಹುಡುಗರಿಗೆ ಎಷ್ಟು ಕೊಡಬೇಕಂತೇಳಿ ಒಂದು ಶಿಫಾರಸು ಮಾಡಬೇಕಂತೇಳಿ ಕೇಂದ್ರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ತಯಾರಿ ನಡೆಸ್ತಾ ಇದ್ದಾರೆ. ಅದು ನಿಮ್ಮ ಒಂದು ಪಕ್ಷದಲ್ಲಿ ಅದು ವಿರೋಧ ಆಗ್ತಾ ಇದೆ ನೋಡಿ. ಅದು ಯಾವುದೇ ತನಾಗಿರ್ತಕ್ಕಂಥ ಸಭೆಯನ್ನು ಕರೆದಿಲ್ಲ, ಯಾರನ್ನೂ ಕೇಳಿಲ್ಲ ಅವರು. ಬಟ್ ಇರ್ತಕ್ಕ ಸಭೆ ಕರೀತಾರೆ ಅಂತಕ್ಕಂಥದ್ದು ಮಾಧ್ಯಮ ಮೂಲಕ ನಾವು ನೋಡಿದ್ವಿ. ಅದು ಆ ಸಭೆಯೂ ಕೂಡ ರದ್ದಾಗಿದೆ. ಮೀಟಿಂಗ್ ಅಧಿಕಾರಿಗಳ ಸಭೆ ಕರೆದಿರು ಅಂತಕ್ಕಂಥದ್ದು ಅದು ಕೂಡ ರದ್ದಾಗಿದೆ. ಮುಂದೆ ಅದ್ರ ಬಗ್ಗೆ ಯಾವುದೇ ಥರ ಇರ್ತಕ್ಕಂಥ ಪ್ರೋಗ್ರೆಸ್ ಇದೆ ಅಂತ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲೂ ಹೇಳಿಲ್ಲ, ಯಾರಾದರೂ ಹೇಳಿಲ್ಲ. ಇರ್ತಕ್ಕಂಥದ್ದಕ್ಕೆ ಭಾಳಷ್ಟು ಜನರ ವಿರೋಧ ಇತ್ತು. ನಾವು ಕೂಡ ಹೇಳಿದ್ವಿ, ಇಲ್ಲೇ ಇರ್ತಕ್ಕಂಥ 47 ಹೊಸ ಜಾತಿಗಳನ್ನು ನೀವು ಸೃಷ್ಟಿ ಮಾಡಿದ್ರಿ. ಅದು ಕ್ರಿಶ್ಚಿಯನ್ ಲಿಂಗಾಯತ್ ಅಂತಕ್ಕಂಥದ್ದು, ಕ್ರಿಶ್ಚಿಯನ್ ಕುರುಬ ಅಂತಕ್ಕಂತಿರ್ಬೋದು, ಕ್ರಿಶ್ಚಿಯನ್ ಅಪ್ಪಾರ ಅಂತಕ್ಕಿರ್ಬೋದು, ಕ್ರಿಶ್ಚಿಯನ್ ನಾಯಕ ಅಂತಕ್ಕಿರ್ಬೋದು, ಹೀಗೆ ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತಕ್ಕಂಥದ್ದು ಕೂಡ ಇಟ್ಕೊಂಡು ಎಲ್ಲವೂ ಕೂಡ 47 ಜಾತಿಗಳನ್ನು ಸೇರಿಸ್ಕೊಂಡು ಕೆಲಸ ಆಯಿತು. ಎಲ್ಲರೂ ಕೂಡ ವಿರೋಧ ಮಾಡಿದರು. ಇವತ್ತು ತೆಗೆದಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದರಿಂದ ಯಾವುದೇ ತನ್ನಾಗಿರ್ತಕ್ಕಂಥ ಸಾಧನೆಯನ್ನು ರಾಜ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವರ ಸಚಿವ ಸಂಪುಟದಲ್ಲೇ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅತ್ಯಂತ ಹಿರಿಯ ಸಚಿವರು ಮತ್ತು DCM ಸಮೇತ ಎಲ್ಲರೂ ಕೂಡ ವಿರೋಧ ಮಾಡಿದರು ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರ್ತಕ್ಕಂಥ ಮಾಹಿತಿ. ಕೈ ಬಿಡಬೇಕು ಅಂತಕ್ಕಂಥದ್ದು ಎಲ್ಲರ ಒತ್ತಾಯ ಕೂಡ ಆಗಿತ್ತು. ಆದರೆ ಸಮಾಜವನ್ನು ತುಂಡು ಮಾಡಬೇಕು, ಹೊಡಿಬೇಕು ಅಂತಕ್ಕಂಥ ಉದ್ದೇಶ ಇದೆ ಏನು ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈ ಒಂದು ಸಮೀಕ್ಷೆಯನ್ನು ಹೈಕಮಾಂಡ್ನ ಹೇಳಿ ಅವರ ಒತ್ತಾಯದ ಮೇರೆಗೆ ಇವತ್ತು ಮಾಡ್ತಕ್ಕಂಥ ಕೆಲಸ ಕೂಡ ಪ್ರಾರಂಭ ಆಗಿದೆ. ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಕೇವಲ 15 ದಿವಸಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರೆ 60 ಕಾಲಮ್ಗಳಿವೆ. ಅದರಲ್ಲಿ ಒಂದು ಮನೆಗೆ ಹೋದ ಮೇಲೆ ಒಂದು ಕ್ವಶನಿಗೆ ಕನಿಷ್ಠ 30 ಸೆಕೆಂಡ್ ತೆಗೆದುಕೊಂಡ್ರೂ ಕೂಡ 60 ಕಾಲಮ್ಗಳಿಗೆ ಎಷ್ಟಾಗ್ಬೋದು ಅಂತಕ್ಕಂಥದ್ದು ನೀವು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗಿದೆ. 15 ದಿವಸಗಳ ಕಾಲದಲ್ಲಿ ಮುಗಿತಕ್ಕಂಥದ್ದಲ್ಲ. ಇವತ್ತು ನಾನು ಕೇಳಿದೆ, ಇಲ್ಲ ಇನ್ನೂ ಭಾಳಷ್ಟು ಮನೆಗೆ ಹೋಗಿ ಇವನ್ನ ಒಗೆದು ಹೋಗ್ತಕ್ಕಂಥದ್ದಾಗಿದೆ ಅಂತಕ್ಕಂಥ ಹಂಚಿಲ್ಲ ಅಂತ ಕೊಟ್ಟಿಲ್ಲ, ಒಗೆದು ಹೋಗ್ಯಾರ. ಕೆಲವೊಂದು ಸ್ಟಿಕರ್ ಅಂಟಿಸ್ಯಾರ ಸರ್, ಕೆಲವೊಂದಿಷ್ಟು ಒಗೆದು ಹೋಗಿದ್ದಾರೆ ಅಂತಕ್ಕಂಥದ್ದು ಕೇಳಿದೆ. ಇದು ಕೂಡ ಭಾಳ ಸರಿಯಾಗಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿಲ್ಲ. ಕೇಂದ್ರ ಸರ್ಕಾರ ಏನು ಮಾಡಿದೆ, 2026ರಿಂದ ಪ್ರಾರಂಭ ಆಗಿ 2027ರವರೆಗೂ ಕೂಡ ಭಾಳಷ್ಟು ಕಾಲಾವಕಾಶಗಳು ಕೊಟ್ಟು ಪ್ರತಿ ಮನೆಗೆ ಹೋಗಿ ಕೂತ್ಕೊಂಡು ಸರಿಯಾದ ರೀತಿ ಒಳಗಡೆ ಆಗಬೇಕು ಅಂತಕ್ಕಂಥದ್ದನ್ನು
ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು, ಐತಿಹಾಸಿಕ ತೀರ್ಮಾನವನ್ನು ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡು ಅದರ ಮುಂದೆ ಯಾಕೆ ತರಾತುರಿ ಮೇಲೆ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ ವಿರೋಧದ ಮಧ್ಯೆ ಈಗಾಗಲೇ ಒಕ್ಕಲಿಗ ಸಮಾಜದವರು ಕೂಡ ಸಭೆ ಮಾಡಿ, ಅವರು ಶ್ರೀಗಳ ನೇತೃತ್ವದಲ್ಲಿ ಸಭೆ ಮಾಡಿ ಅವರು ಹಿಂದೂ ಒಕ್ಕಲಿಗ ಬರೆಸಬೇಕು ಅಂತಕ್ಕಂಥದ್ದಿದೆ. ಲಿಂಗ ಸಮುದಾಯದ ಹಿರಿಯರು ಮತ್ತು ಗುರುಗಳೆಲ್ಲರೂ ಕೂಡ ಸೇರಿ ಅವರು ಸರಿಯಾದ ರೀತಿ ತೀರ್ಮಾನಕ್ಕೆ ಬರ್ತಕ್ಕಂಥದ್ದಾಗಿಲ್ಲ. ಏನೋ ಅದರಲ್ಲಿ ಹಿಂದೂ ಅಂತ ಬರೆಸಬೇಕು, ವೀರಶೈವ ಲಿಂಗಾಯತ ಬರೆಸಬೇಕು ಅಂತಕ್ಕಂಥ ಗೊಂದಲದ ಮಧ್ಯೆ ಇದೆ. ಹಾಗೆ ನಮ್ಮ ಗುರು ಸ್ವಾಮೀಜಿಗಳು ಕೂಡ ಮೊನ್ನೆ ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಭಾಳ ತಪ್ಪೋದೆ, ನಮ್ದು ಯಾವುದೇ ತನಗಿಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಹಾಗೆ ಮಡಿವಾಳ ಸಮಾಜದ ಶ್ರೀಗಳು ಹೇಳ್ತಕ್ಕಂಥದ್ದು ಇರ್ಬೋದು, ಉಪ್ಪಾರ ಸಮಾಜ ಶ್ರೀಗಳು ಇರ್ತಕ್ಕಂಥದ್ದು ಇರ್ಬೋದು, ಬೇರೆ ಎಲ್ಲ ಸಮಾಜದ ಗಾಣಿಗ ಸಮಾಜದ ಗುರುಗಳು ಕೂಡ ಒಂದು ಕಡೆ ಇರ್ತಕ್ಕಂಥದ್ದು, ದೇವಾಂಗ ಸಮಾಜದ ಗುರುಗಳು, ಹೀಗೆ ಎಲ್ಲ ಥರನಾಗಿರ್ತಕ್ಕಂಥ ಗುರುಗಳು ಕೂಡ ಅದರ ವಿರೋಧ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆ ಸಮುದಾಯ ಮತ್ತು ಆ ಗುರುಗಳು ಅದರ ಮಧ್ಯೆ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದು ಜನರಿಗೆ ಅಭಿವೃದ್ಧಿ ಕೆಲಸಗಳು, ಮೆಕ್ಕೆಜೋಳ ಬೆಳೆಗಳಿರ್ಬೋದು ಅಥವಾ ತೊಗರಿ ಬೆಳೆ ಇರ್ಬೋದು, ಈಗಾಗಲೇ ಇದು ನಮ್ಮಲ್ಲಿ ನಿರಂತರವಾಗಿರ್ತಕ್ಕಂಥದ್ದು. ನಾನು ಎಲ್ಲ ಕಡೆ ವಿಸಿಟ್ ಮಾಡಿದ್ದೆ ಮಳೆ ಬಂದಿದ್ದ ಸಂದರ್ಭದಲ್ಲಿ. ಎಲಿಬೆಳ್ಳೆ ಹಾಳಾಗಿದೆ, ತೊಗರಿ ಹಾಳಾಗಿದೆ, ಹತ್ತಿ ಹಾಳಾಗಿದೆ, ಮೆಕ್ಕೆಜೋಳ ಹಾಳಾಗಿದೆ, ಎಲ್ಲವೂ ಕೂಡ ಹಾಳಾಗಿದ್ದಾವೆ. ಎಲ್ಲವೂ ವರದಿಯನ್ನು ಸಲ್ಲಿಸಿದ್ದೀವಿ. ಆದರೆ ಒಂದೇ ₹1 ಪರಿಹಾರ ಕೂಡ ಇಲ್ಲಿವರೆಗೂ ಬಂದಿಲ್ಲ. ನಾವು ಅಧಿವೇಶನದಲ್ಲೂ ಕೂಡ ಎಲ್ಲರೂ ಒತ್ತಾಯ ಮಾಡಿದ್ರದಕ್ಕೆ ಈ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ಬರೀ ವರದಿ ಕಳಿಸೋದಾಗಿದೆ ಮತ್ತು ಅದರಿಂದ ಯಾವುದೇ ಇದು ಕೊಟ್ಟಿಲ್ಲ. ನಾಳೆ ಕೃಷಿ ಅಧಿಕಾರಿಗಳು ಕೂಡ ಕರೆದಿದ್ದೇನೆ. ಮತ್ತೆ ಯಾಕಂದ್ರೆ 3 ದಿವಸ ಇಲ್ಲದೇ ಇರೋದ್ರಿಂದ ಅದರ ಮಾಹಿತಿಯನ್ನು ಕೂಡ ನಾಳೆ ತೆಗೆದುಕೊಂಡು ಮತ್ತೊಮ್ಮೆ ಸರ್ಕಾರ ಒತ್ತಾಯ ಮಾಡ್ತದೆ. ಇನ್ನೂ ಕೂಡ ರೈತರಿಗೆ ಮುಟ್ಟಿಸಬೇಕಾಗಿರ್ತಕ್ಕಂಥ ಪರಿಹಾರ ಸರಿಯಾಗಿ ಮುಟ್ಟಿಲ್ಲ. ಅದರ ಮಧ್ಯೆ ರಾಜ್ಯವನ್ನು ಗೊಂದಲದಲ್ಲಿ ಬೀಳಿಸ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರ ಮಾಡ್ತಾಯಿದ್ದಾರೆ. ಕೆಲಸ ಆಗ್ತಾ ಇಲ್ಲ. ಇವತ್ತು ಎಲ್ಲ ಕಡೆ ಬರೀ ಬೆಂಗಳೂರು ಗುಂಡಿ ಬಿದ್ದಿರ್ತಕ್ಕಂಥ ಅಷ್ಟೇ ಭಾಳ ಎಕ್ಸ್ಪೋಸ್ ಮಾಡಿ ಎಲ್ಲ ಕಡೆ ತೋರಿಸ್ತಾರೆ. ಆದರೆ ಆ ಪರಿಸ್ಥಿತಿನ ಹಳ್ಳಿಗಾಡಿನಲ್ಲಿ ಕೂಡ ಇದೆ. ಅಷ್ಟೇ ಮಳೆಗಾಲ ಆಗಿ ಎಲ್ಲ ರೋಡ್ಗಳು ಕೆಟ್ಟೋಗಿದ್ದಾವೆ. ಅವನು ಮುಚ್ಚೋದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಅಭಿವೃದ್ಧಿ ಮರೆತ, ಭ್ರಷ್ಟಾಚಾರದಲ್ಲಿ ನಿರತ, ಇದು ಇವತ್ತು ಕಾಂಗ್ರೆಸ್ನ ಸಾಧನೆ. ಅದನ್ನು ಮರೆಮಾಚ್ತಕ್ಕಂಥ ಹಿನ್ನೆಲೆ ಒಳಗಡೆ ಈ ಜಾತಿ ಗಣತಿ ಸಮೀಕ್ಷೆ ಅಂತಕ್ಕಂಥದ್ದು, ಈ ಒಂದು ಸಮೀಕ್ಷೆಯನ್ನು ಅವರು ಈ ಬೂತವನ್ನು ಬಿಟ್ಟಿರ್ತಕ್ಕಂಥ ಈ ದಿನಮಾನಗಳಲ್ಲಿ ನಮಗೆ ಮನೆಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಹಿಂದೂ ಅಂತಕ್ಕಂಥದ್ದನ್ನು ಧರ್ಮದ ಕಾಲಂ ಮೇಲೆ ಬರೆಸಬೇಕು. ಜಾತಿಯಲ್ಲಿ ನಿಮ್ಮ ಜಾತಿ ಮತ್ತು ಉಪಜಾತಿ ಪಂಗಡಿ ಏನಿದೆ ಅದು ಬರೆಸಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಬಯಸ್ತೇವೆ. ಇವತ್ತು ತುರ್ತಾಗಿ ತಮ್ಮೆಲ್ಲರೂ ಕೂಡ ಕರೆತಕ್ಕಂಥ ಉದ್ದೇಶ ಇಷ್ಟೇ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ಜನರಿಗೆ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆತಕ್ಕಂಥದ್ದು. ಮೊನ್ನೆ ಮಂಡಲಾಧ್ಯಕ್ಷರ ಆದಿಯಾಗಿ ಜಿಲ್ಲಾ ಉಪಾಧ್ಯಕ್ಷರು ಮಹೇಶ್ ಅವರು, ಬಸವರಾಜ್ ಅಳ್ಳೂರವರು ಮತ್ತು ಮಾಂತೇಶ್ ಅವರು, JK ಹಿರೇಮಠ ಅವರು, ರಾಜೇಶ್ ಬಿಂಗೂರು ಮತ್ತು ಅಂಬಣ್ಣವರು, ಹಾಗೆ ದೊಡ್ಡಪ್ಪಣ್ಣವರು, ಇನ್ನೂ ಅನೇಕ ಜನ ಪಕ್ಷದ ಎಲ್ಲ ಹಿರಿಯರು ಕೂಡ ನಾವಿವತ್ತು ಅದನ್ನು ಕರೆತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಪ್ರಾರಂಭ ಆಗಿದೆ ಇವತ್ತಿಂದ. ಅದರಲ್ಲಿ ಎಲ್ಲ ಜನರು ಕೂಡ ಧರ್ಮ ಅಂತಕ್ಕಂಥ ಕಾಲಂನಲ್ಲಿ ಹಿಂದೂ ಅಂತಕ್ಕಂಥದ್ದನ್ನು ಬರೆಸಬೇಕು ಅಂತಕ್ಕಂಥದ್ದು ನಮ್ಮ ವಿನಂತಿ. ನೀವು ಜಾತಿ ಮತ್ತು ಉಪಜಾತಿಗಳಲ್ಲಿ ನಿಮ್ಮ ಪಂಗಡಗಳನ್ನು ಬರೆಸ್ಕೊಳ್ಳಿ. ಆ ಧರ್ಮದ ಕಾಲಂನಲ್ಲಿ ಮಾತ್ರ ಖಂಡಿತ ಕಂಪಲ್ಸರಿ ಎಲ್ಲರೂ ಕೂಡ ಹಿಂದೂ ಅಂತಕ್ಕಂಥದ್ದನ್ನೇ ಬರೆಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ವಿನಂತಿ. ಈಗಾಗಲೇ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೇ ಜಾತಿ ಗಣತಿಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುಶಃ ಎಲ್ಲರ ವಿರೋಧದ ನಡುವೆಯೂ ಕೂಡ ಇವತ್ತು ಈ ಸಮೀಕ್ಷೆಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.